ಬೆಂಗಳೂರು ಬುಲ್ಸ್ ಆಕ್ಷನ್ ಪ್ಲಾನ್ ರಿವೀಲ್ ಆಗಿದೆ ಗುರು. ಬೆಂಗಳೂರು ಬುಲ್ಸ್ ಅವರ ಆಕ್ಷನ್ ಅಲ್ಲಿ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದೆಲ್ಲ ಕೂಡ ರಿವೀಲ್ ಆಗಿದೆ. ಅದೇನು ಅಂತ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಮೇಲೆ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಪ್ಲಾನ್ ಏನಪ್ಪಾ ಅಂದ್ರೆ ಬೆಂಗಳೂರು ಬುಲ್ಸ್ ಟೀಮ್ ಅಂತೂ ಕರೆಕ್ಟ್ ಪ್ಲಾನ್ ನ ಮಾಡಿದೆ. ಆ ಪ್ಲಾನ್ ಎಲ್ಲ ಕೂಡ ಒಂದೊಂದಾಗಿ ರಿವೀಲ್ ಆಗಿದೆ. ಇದು ಅಫಿಷಿಯಲಿ ಬಂದಿರೋ ಪ್ಲಾನ್ ಗಳಲ್ಲ, ಆದ್ರೆ ಇದೇ ಪ್ಲಾನ್ ಗಳನ್ನ ಬೆಂಗಳೂರು ಬುಲ್ಸ್ ಅವರು ಮೂವ್ ಮಾಡ್ತಾ ಇದ್ದಾರೆ. ಇದೇ ಪ್ಲಾನ್ ಗಳನ್ನ ಯೂಸ್ ಮಾಡ್ಬೇಕು ಆಕ್ಷನ್ ಏನೋ ರೀತಿ ಇದರ ಏನೋ ಅಪ್ಡೇಟ್ಸ್ ಗಳಿವೆ. ಆ ಪ್ಲಾನ್ ಗಳು ಏನೇನು ಅಂತ ನೋಡೋಣ. ಅದಕ್ಕೂ ಮುಂಚೆ ನೋಡೋದಾದ್ರೆ ನಮ್ ಬೆಂಗಳೂರು ಬುಲ್ಸ್ ಅಲ್ಲಿ ಸ್ಟಾರ್ಟಿಂಗ್ 7 ನೋಡೋದಾದ್ರೆ ಲಾಸ್ಟ್ ಇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂತ ಪ್ಲೇಯರ್ಸ್ ಯಾರಪ್ಪ ಅಂದ್ರೆ ರೈಟ್ ಕವರ್, ಲೆಫ್ಟ್ ಕವರ್ ಕನ್ಫರ್ಮ್ ಆಗಿದೆ. ಯೋಗೇಶ್ ಮತ್ತು ಈ ಕಡೆ ದೀಪಕ್ ಶಂಕರ್. ಈ ಪೊಸಿಷನ್ ನ ಚೇಂಜ್ ಮಾಡಕ್ಕೆ ಬೆಂಗಳೂರು ಬುಲ್ಸ್ ಟೀಮ್ ರೆಡಿ ಇಲ್ಲ. ಅದೇ ರೀತಿ ಈ ಕಡೆ ಕವರ್ ನ ನೋಡೋದಾದ್ರೆ ರೈಟ್ ಕವರ್ ಅಲ್ಲಿ ಯಾರಪ್ಪ ಸಂಜಯ್ ದುಲ್ ಅವರು ಸಖತ್ತಾಗಿ ಆಡಿದ್ರು. ಅದೇ ರೀತಿ ರೈಟ್ ಕವರ್ ಆಗಿರುವಂತಹ ಸತ್ಯಪ್ಪ ಮಟ್ಟಿ ಕೂಡ ಲೆಫ್ಟ್ ಕವರ್ ಅಲ್ಲಿ ಬಂದು ಸಖತ್ತಾಗಿ ಆಡಿದ್ರು. ಆದ್ರೆ ಲೆಫ್ಟ್ ಕವರ್ ಗೆ ಒಬ್ಬ ಪಕ್ಕಾ ಪ್ಲೇಯರ್ ನ ಹುಡುಕ್ಬೇಕು ಅಂತ ಬೆಂಗಳೂರು ಬುಲ್ಸ್ ಯೋಚನೆ ಮಾಡ್ತಾ ಇದೆ. ಅದರಿಂದ ಬೆಂಗಳೂರು ಬುಲ್ಸ್ ಲೆಫ್ಟ್ ಕವರ್ ನ ಒಬ್ಬನು ಹುಡುಕ್ತಾ ಇದೆ. ಬಟ್ ಸತ್ಯಪ್ಪ ಮಟ್ಟಿ ಅವರು ಇರೋದ್ರಿಂದ ಅದ್ರ ಬಗ್ಗೆ ಬೆಂಗಳೂರು ಬುಲ್ಸ್ ಅವರು ಅಷ್ಟು ತಲೆನ ಕೆಡಿಸ್ಕೊಂಡಿಲ್ಲ. ನೆಕ್ಸ್ಟ್ ನಮ್ಗೆ ಬೇಕಾದ್ರೆ ಈ ಪೊಸಿಷನ್ಸ್ ನ ನೋಡೋದಾದ್ರೆ ಇನ್ನು ಟೀಮ್ ಅಲ್ಲಿ ಈ 4 ಜನ ಪ್ಲೇಸ್ ಅಂತೂ ಕನ್ಫರ್ಮ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಅಲಿ ರಜಾ ಅವರು ಪಕ್ಕ ಇರ್ತಾರೆ ಟೀಮ್ ಅಲ್ಲಿ. ಈ 5 ಜನರ ಪ್ಲೇಸ್ ಕನ್ಫರ್ಮ್ ಆಗಿದೆ. ಇನ್ನು ಬೇಕಾಗಿರುವಂತದ್ದು 2 ಪ್ಲೇಯರ್ಸ್. 2 ಪ್ಲೇಯರ್ಸ್ ಅಲ್ಲಿ ಪ್ಲೇಸಸ್ ನ ನೋಡೋದಾದ್ರೆ ಇಬ್ರು ಡಿಫೆಂಡರ್ಸ್ ಬೇಕು, ಅದೇ ರೀತಿ ಒಬ್ಬ ರೈಡರ್ ಬೇಕು. ಆ ಡಿಫೆಂಡರ್ಸ್ ಯಾರು ಅಂತ ನೋಡೋದಾದ್ರೆ ಡಿಫೆಂಡರ್ಸ್ ಕಡೆ ಬೆಂಗಳೂರು ಬುಲ್ಸ್ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಈ ಸುನಿಲ್, ಯು ಮುಂಬೈನಲ್ಲಿರುವಂತಹ ಸುನಿಲ್, ಕ್ಯಾಪ್ಟನ್ ಸುನಿಲ್ ಅವ್ರನ್ನ ಯು ಮುಂಬೈ ಏನಾದ್ರು ಆಕ್ಷನ್ ಬಿಟ್ರೆ ಅವ್ರನ್ನ ಮೊದ್ಲು ತಗೊಬೇಕು ಅನ್ನೋ ಡಿಸ್ಕಷನ್ ಬೆಂಗಳೂರು ಬುಲ್ಸ್ ಇದೆ. ಇವರು ಸಖತ್ತಾಗಿ ಇರ್ತಾರೆ, ಸಖತ್ತಾಗಿ ಟೀಮ್ ಗೆ ಸೆಟ್ ಆಗ್ತಾರೆ ಅನ್ನೋ ರೀತಿ ಬೆಂಗಳೂರು ಬುಲ್ಸ್ ಮೈಂಡ್ ಸೆಟ್ ಇದೆ. ಇನ್ನು ಅದೇ ರೀತಿ ಡಿಫೆನ್ಸ್ ಅಲ್ಲಿ ಇನ್ನು ಯಾರನ್ನ ಯೋಚನೆ ಮಾಡ್ತಾ ಇದ್ದಾರೆ ಬೆಂಗಳೂರು ಬುಲ್ಸ್ ಅವರು ಅಂದ್ರೆ ಒಂಥರ ಡಿಫೆನ್ಸ್ ಒಂಥರ ನಮ್ದು ಸ್ಟ್ರಾಂಗ್ ಆಗಿರೋದ್ರಿಂದ ಹೆವಿ ಡಿಫೆಂಡರ್ಸ್ ಗಳು ಬೇಡ ನಮ್ಗೆ. ಯಂಗ್ ಪ್ಲೇಯರ್ ಸುನಿಲ್ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಯಂಗ್ ಪ್ಲೇಯರ್ ಸಾಕು. ಒಳ್ಳೆ ಏನಪ್ಪಾ ಅಂದ್ರೆ ಇವಾಗ ತಾನೇ ಒಂಥರ ಬೂಮ್ ಆಗ್ತಾ ಇರುವಂತ ಪ್ಲೇಯರ್ಸ್ ಗಳು ಬೇಕು ನಮ್ಗೆ. ಅಂತ ಪ್ಲೇಯರ್ಸ್ ಗಳನ್ನ ಇಟ್ಕೊಂಡು ನಾವು ಡಿಫೆನ್ಸ್ ನ ಮ್ಯಾನೇಜ್ ಮಾಡಬಹುದು ಅನ್ನೋ ಪ್ಲಾನ್ ಬೆಂಗಳೂರು ಬುಲ್ಸ್. ಇನ್ನು ರೈಡಿಂಗ್ ವಿಭಾಗಕ್ಕೆ ಬಂದ್ರೆ ಬೆಂಗಳೂರು ಬುಲ್ಸ್ ಅವರಂತೂ ಖಡಕ್ ರೈಡಿಂಗ್ ಪ್ಲೇಯರ್ಸ್ ಗಳು ಬೇಕು ನಮ್ಗೆ. ಅಲಿ ರಜಾ ಜೊತೆಗೆ ಒಬ್ಬ ಸ್ಟಾರ್ ರೈಡರ್, ಒಬ್ಬ ಮೇನ್ ರೈಡರ್ ಬೇಕೇ ಬೇಕು ಅನ್ನೋ ಒಂದು ಹಠದ ಮೂಲಕ 5 ಜನ ರೈಡರ್ಸ್ ನ ಶಾರ್ಟ್ ಲಿಸ್ಟ್ ಮಾಡೋರಂತೆ. ಅದರಲ್ಲಿ 5ನೇ ಪ್ಲೇಸ್ ಅಲ್ಲಿ ಬರುವಂತದ್ದು ಅರ್ಜುನ್ ದೇಶ್ವಾಲ್ ಅವರು. ಅರ್ಜುನ್ ದೇಶ್ವಾಲ್ ಅವರು ಡೂ ಆರ್ ಡೈ ಸಿಚುವೇಶನ್ ಆಗಿರ್ಬೋದು, 2-3 ಜನ ಇರುವಂತ ಸೂಪರ್ ಟ್ಯಾಕರ್ ಸಿಚುವೇಶನ್ ಆಗಿರ್ಬೋದು, ಇಂಥ ಟೈಮ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ಕೀ ಪಾಯಿಂಟ್ಸ್ ನ ಇಟ್ಕೊಂಡು ಅರ್ಜುನ್ ದೇಶ್ವಾಲ್ ಅವರ ಮೇಲೆ ಟಾರ್ಗೆಟ್ ಮಾಡ್ತಾರಂತೆ. ಇನ್ನು 4ನೇ ಪ್ಲೇಸ್ ಅಲ್ಲಿ ಬರುವಂತದ್ದು ಅಯಾನ್ ಅವರು. ಅಯಾನ್ ಅವರು ಪಟ್ನಾ ಪೈರೇಟ್ಸ್ ಅವರು ಬಿಡೋದ್ ಡೌಟ್, ಬಿಟ್ರೆ ಟಾರ್ಗೆಟ್ ಮಾಡ್ಬೇಕು ಅನ್ನೋ ರೀತಿ ಇದೆ. ಏನಕ್ಕೆ ಅಂದ್ರೆ ಅಯಾನ್ ಅವ್ರು ಗೊತ್ತಲ್ಲ, ಅವ್ರು ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಚೆನ್ನಾಗಿ ಬೂಮ್ ಮಾಡಿ ಪಾಯಿಂಟ್ ನ ತಗೊಂಡ್ಬರ್ತಾರೆ. ಅದರಿಂದ ಅಯಾನ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇನ್ನು 3ನೇ ಪೊಸಿಷನ್ ಅಲ್ಲಿ ಬರುವಂತದ್ದು ಪವನ್ ಶರಾವತ್ ಅವರು. ಪವನ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ಅಲ್ಲಿ ಇದ್ದಾಗ ಬೂಮ್ ಪ್ಲೇಯರ್ ಆಗಿದ್ರು. ಈಗ ಬೆಂಗಳೂರು ಬುಲ್ಸ್ ನ ಬಿಟ್ಟಿಡ್ಕೆ ಒಂಥರ ಅವ್ರು ಮುಂಕಾಗಿದ್ದಾರೆ. ಮತ್ತೆ ಅವ್ರ ಒಂದು ಚಾನ್ಸ್ ನ ಕೊಡೋಣ, ಕರ್ಕೊಂಡ್ಬಂದು ಟೀಮ್ ಗೆ ಅವ್ರು ಚೆನ್ನಾಗಿ ಆಡ್ತಾರೆ, ಪ್ರೂವ್ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಬೆಂಗಳೂರು ಬುಲ್ಸ್ ಗೆ ಇದೆಯಂತೆ. ಇನ್ನು ಅದೇ ರೀತಿ 2ನೇ ಪೊಸಿಷನ್ ಗೆ ಬರುವಂತದ್ದು ಯಾರು ಅಲ್ಲ ಗುರು, ಆಶು ಮಲ್ಲಿಕ್ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಬುಲ್ಸ್ ಅನ್ಕೊಂಡಿದೆ ಅಂತ. ಆದ್ರೆ ಡೆಲ್ಲಿ ಅವರು ಬಿಡ್ತಾರ ಅನ್ನೋ ಒಂದು ಡೌಟ್ ಇದೆ. ಆದ್ರೆ ಏನಾದ್ರು ಡೆಲ್ಲಿ ಅವರು ಆಶು ಮಲ್ಲಿಕ್ ನ ಬಿಟ್ರು ಅಂದ್ರೆ ಆಶು ಮಲ್ಲಿಕ್ ನ ಬೆಂಗಳೂರು ಅವರು ಎತ್ತಾಕೋದ್ ಪಕ್ಕಾ ಗುರು. ಬೆಂಗಳೂರು ಆಶು ಮಲ್ಲಿಕ್ ನ ತಗೊಳ್ಳೇಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ ಅಂತೆ. ಬೆಂಗಳೂರು ಅವರು ಬಿಟ್ರಂತೂ ಆಶು ಮಲ್ಲಿಕ್ ಬೆಂಗಳೂರು ಬುಲ್ಸ್ ಗೆ ಬರೋದಂತೂ ಪಕ್ಕ. ಇನ್ನು ಮೊದಲನೇ ಪೊಸಿಷನ್ ಗೆ ಬರ್ತಾ ಇರುವಂತದ್ದು ದೇವಾಂಕ್ ಅವರು ಗುರು. ದೇವಾಂಕ್ ಅವ್ರು ಬಂತು ಈ ಸಲ ಆಕ್ಷನ್ ಗೆ ಬರುವಂತದ್ದು ಕನ್ಫರ್ಮ್ ಆಗಿದೆ. ಬೆಂಗಾಲ್ ವಾರಿಯರ್ಸ್ ಅವ್ರನ್ನ ಬಿಡ್ತಾರೆ. ಅದರಿಂದ ಬೆಂಗಳೂರು ಬುಲ್ಸ್ ಸೇರಿದಂತೆ ಇನ್ನು 11 ಟೀಮ್ಗಳು ಕೂಡ ಬೆಂಗಾಲ್ ವಾರಿಯರ್ಸ್ ಕೂಡ ಟ್ರೈ ಮಾಡ್ತಾರೆ ಕಡಿಮೆ ದುಡ್ಡು ಆಡೋಕೆ. ಎಲ್ಲಾ ಟೀಮ್ಗಳು ಕೂಡ ದೇವಾಂಕ್ ಮೇಲೆ ಕಣ್ಣಿಟ್ಟಿವೆ. ಆದ್ರೆ ಬೆಂಗಳೂರು ಬುಲ್ಸ್ ಅವರು ದೇವಾಂಕ್ ನ ಏನಾರು ಮಾಡಿ ತಗೊಬೇಕು, ಆದ್ರೆ ಅಷ್ಟು ಕಾಸ್ಟ್ಲಿ ಅಮೌಂಟ್ ನ ಅವ್ರ ಮೇಲೆ ಖರ್ಚು ಮಾಡಬಾರ್ದು ಅನ್ನೋ ಪ್ಲಾನ್ ಅಲ್ಲಿ ಬುಲ್ಸ್ ಇದೆ ಅಂತೆ. ಇದಿಷ್ಟು ಬುಲ್ಸ್ ಮಾಡಿರುವಂತ ಪ್ಲಾನ್ ಗಳು. ಈ ಪ್ಲಾನ್ ಗಳು ವರ್ಕೌಟ್ ಆಗುತ್ತಾ? ಇದೇ ಪ್ಲಾನ್ ಗಳನ್ನ ಇಟ್ಕೊಂಡು ಆಕ್ಷನ್ ಮೈಂಡ್ ಸೆಟ್ ಮಾಡಿ ಈ ಸಲ ಬುಲ್ಸ್ ಕಪ್ ಕೇಳುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.